ಎಸ್ ಎಂ ಕೃಷ್ಣ ಅವರ ನಿಧನ ಇಡೀ ನಾಡಿಗೆ ಅಪಾರವಾದಂಥ ದುಃಖವನ್ನು ತಂದಿದೆ. ನನಗೆ ವಿಶೇಷವಾಗಿ ನಾನು ತೀರ್ಥಹಳ್ಳಿಯ ಶಾಸಕ, ತೀರ್ಥಹಳ್ಳಿ ಅಳಿಯಂದ್ರವರು ಎಸ್ ಎಂ ಕೃಷ್ಣ ಅವರು 99ರಲ್ಲಿ ನಾನು 2ನೇ ಬಾರಿಗೆ ಶಾಸಕನಾಗಿದ್ದಾಗ ಅವರು ಮುಖ್ಯಮಂತ್ರಿ. ನಾನು ಅನೇಕ ಕೆಲಸಗಳನ್ನು ತರ್ತಿದ್ದೆ ಮನೆಗೆ. ಅತ್ಯಂತ ಪ್ರೀತಿಯಿಂದ ನಾನು ಅವರ ಸಂಬಂಧಿ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಹೇಳಿದಂಥ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟು ತೀರ್ಥಹಳ್ಳಿಗೆ ಭಾಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಭಾಳ ಜನಕ್ಕೆ ರಾಜಕಾರಣದಲ್ಲಿ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಅದೊಂದು ಆಡುಭಾಷೆ ಆಗಿದೆ. ಆದರೆ ಅದರ ಉದಾಹರಣೆ ಯಾರನ್ನಾರು ಕೊಡಬೇಕು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವ್ರನ್ನೇ ಉದಾಹರಣೆ ನಾವು ಕೊಡಬೇಕು. ಅವ್ರ ನಡವಳಿಕೆ, ಅವ್ರ ಮಾತು, ಅವರ ಕೃತಿ ಎಲ್ಲವೂ ಕೂಡ ಸಜ್ಜನ ಒಬ್ಬ ರಾಜಕಾರಣಿಯಾಗಿ ಇಡೀ ಸಮಾಜಕ್ಕೆ ಅವರು ತೋರ್ತಾ ಇದ್ದರು. ನಾಡಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರ ಕಾಲದಲ್ಲೇ ಅನೇಕ ಅವಘಡಗಳು ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಯಿತು. ಸ್ವತಃ ಅವರ ಅಳಿಯಂದರು ದುರಂತಮಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ಒಂದು 10 ವರ್ಷದ ಆಯುಷ್ಯನ ಕಮ್ಮಿ ಮಾಡಿಬಿಡ್ತೇನೋ ಅಂತೇಳಿ ಅನಿಸ್ತಾ ಇತ್ತು. ಅವನ್ನೆಲ್ಲವನ್ನು ಕೂಡ ತಡ್ಕೊಂಡು ಚೇತರಿಸ್ಕೊಂಡಿದ್ರು. ವಯೋಸಹಜವಾದಂಥ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಸ್ ಎಂ ಕೃಷ್ಣ ಅವರ ನಿಧನ ಇಡೀ ನಾಡಿಗೆ ಅಪಾರವಾದಂಥ ದುಃಖವನ್ನು ತಂದಿದೆ. ನನಗೆ ವಿಶೇಷವಾಗಿ ನಾನು ತೀರ್ಥಹಳ್ಳಿಯ ಶಾಸಕ, ತೀರ್ಥಹಳ್ಳಿ ಅಳಿಯಂದ್ರವರು ಎಸ್ ಎಂ ಕೃಷ್ಣ ಅವರು 99ರಲ್ಲಿ ನಾನು 2ನೇ ಬಾರಿಗೆ ಶಾಸಕನಾಗಿದ್ದಾಗ ಅವರು ಮುಖ್ಯಮಂತ್ರಿ. ನಾನು ಅನೇಕ ಕೆಲಸಗಳನ್ನು ತರ್ತಿದ್ದೆ ಮನೆಗೆ. ಅತ್ಯಂತ ಪ್ರೀತಿಯಿಂದ ನಾನು ಅವರ ಸಂಬಂಧಿ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಹೇಳಿದಂಥ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟು ತೀರ್ಥಹಳ್ಳಿಗೆ ಭಾಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಭಾಳ ಜನಕ್ಕೆ ರಾಜಕಾರಣದಲ್ಲಿ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಅದೊಂದು ಆಡುಭಾಷೆ ಆಗಿದೆ. ಆದರೆ ಅದರ ಉದಾಹರಣೆ ಯಾರನ್ನಾರು ಕೊಡಬೇಕು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವ್ರನ್ನೇ ಉದಾಹರಣೆ ನಾವು ಕೊಡಬೇಕು. ಅವ್ರ ನಡವಳಿಕೆ, ಅವ್ರ ಮಾತು, ಅವರ ಕೃತಿ ಎಲ್ಲವೂ ಕೂಡ ಸಜ್ಜನ ಒಬ್ಬ ರಾಜಕಾರಣಿಯಾಗಿ ಇಡೀ ಸಮಾಜಕ್ಕೆ ಅವರು ತೋರ್ತಾ ಇದ್ದರು. ನಾಡಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರ ಕಾಲದಲ್ಲೇ ಅನೇಕ ಅವಘಡಗಳು ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಯಿತು. ಸ್ವತಃ ಅವರ ಅಳಿಯಂದರು ದುರಂತಮಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ಒಂದು 10 ವರ್ಷದ ಆಯುಷ್ಯನ ಕಮ್ಮಿ ಮಾಡಿಬಿಡ್ತೇನೋ ಅಂತೇಳಿ ಅನಿಸ್ತಾ ಇತ್ತು. ಅವನ್ನೆಲ್ಲವನ್ನು ಕೂಡ ತಡ್ಕೊಂಡು ಚೇತರಿಸ್ಕೊಂಡಿದ್ರು. ವಯೋಸಹಜವಾದಂಥ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಸ್ ಎಂ ಕೃಷ್ಣ ಅವರ ನಿಧನ ಇಡೀ ನಾಡಿಗೆ ಅಪಾರವಾದಂಥ ದುಃಖವನ್ನು ತಂದಿದೆ. ನನಗೆ ವಿಶೇಷವಾಗಿ ನಾನು ತೀರ್ಥಹಳ್ಳಿಯ ಶಾಸಕ, ತೀರ್ಥಹಳ್ಳಿ ಅಳಿಯಂದ್ರವರು ಎಸ್ ಎಂ ಕೃಷ್ಣ ಅವರು 99ರಲ್ಲಿ ನಾನು 2ನೇ ಬಾರಿಗೆ ಶಾಸಕನಾಗಿದ್ದಾಗ ಅವರು ಮುಖ್ಯಮಂತ್ರಿ. ನಾನು ಅನೇಕ ಕೆಲಸಗಳನ್ನು ತರ್ತಿದ್ದೆ ಮನೆಗೆ. ಅತ್ಯಂತ ಪ್ರೀತಿಯಿಂದ ನಾನು ಅವರ ಸಂಬಂಧಿ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಹೇಳಿದಂಥ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟು ತೀರ್ಥಹಳ್ಳಿಗೆ ಭಾಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ.
ಭಾಳ ಜನಕ್ಕೆ ರಾಜಕಾರಣದಲ್ಲಿ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಅದೊಂದು ಆಡುಭಾಷೆ ಆಗಿದೆ ಅದು. ಆದರೆ ಅದರ ಉದಾಹರಣೆ ಯಾರನ್ನಾರು ಕೊಡಬೇಕು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವ್ರನ್ನೇ ಉದಾಹರಣೆ ನಾವು ಕೊಡಬೇಕು. ಅವ್ರ ನಡವಳಿಕೆ, ಅವ್ರ ಮಾತು, ಅವರ ಕೃತಿ ಎಲ್ಲವೂ ಕೂಡ ಸಜ್ಜನ ಒಬ್ಬ ರಾಜಕಾರಣಿಯಾಗಿ ಇಡೀ ಸಮಾಜಕ್ಕೆ ಅವರು ತೋರ್ತಾ ಇದ್ದರು. ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರ ಕಾಲದಲ್ಲೇ ಅನೇಕ ಅವಘಡಗಳು ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಯಿತು, ಸ್ವತಃ ಅವರ ಅಳಿಯಂದರು ದುರಂತಮಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ಒಂದು 10 ವರ್ಷದ ಆಯುಷ್ಯನ ಕಮ್ಮಿ ಮಾಡಿಬಿಡ್ತೇನೋ ಅಂತೇಳಿ ಅನಿಸ್ತಾ ಇತ್ತು. ಅವನ್ನೆಲ್ಲವನ್ನು ಕೂಡ ತಡ್ಕೊಂಡು ಚೇತರಿಸ್ಕೊಂಡಿದ್ರು. ವಯೋಸಹಜವಾದಂಥ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಸ್ ಎಂ ಕೃಷ್ಣ ಅವರ ನಿಧನ ಇಡೀ ನಾಡಿಗೆ ಅಪಾರವಾದಂಥ ದುಃಖವನ್ನು ತಂದಿದೆ. ನನಗೆ ವಿಶೇಷವಾಗಿ, ನಾನು ತೀರ್ಥಹಳ್ಳಿಯ ಶಾಸಕ, ತೀರ್ಥಹಳ್ಳಿ ಅಳಿಯಂದ್ರವರು ಎಸ್ ಎಂ ಕೃಷ್ಣ ಅವರು 99ರಲ್ಲಿ ನಾನು 2ನೇ ಬಾರಿಗೆ ಶಾಸಕನಾಗಿದ್ದಾಗ ಅವರು ಮುಖ್ಯಮಂತ್ರಿ. ನಾನು ಅನೇಕ ಕೆಲಸಗಳನ್ನು ತರ್ತಿದ್ದೆ ಮನೆಗೆ. ಅತ್ಯಂತ ಪ್ರೀತಿಯಿಂದ ನಾನು ಅವರ ಸಂಬಂಧಿ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಹೇಳಿದಂಥ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟು ತೀರ್ಥಹಳ್ಳಿಗೆ ಭಾಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಭಾಳ ಜನಕ್ಕೆ ರಾಜಕಾರಣದಲ್ಲಿ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಅದೊಂದು ಆಡುಭಾಷೆ ಆಗಿದೆ ಅದು. ಆದರೆ ಅದರ ಉದಾಹರಣೆ ಯಾರನ್ನಾರು ಕೊಡಬೇಕು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವ್ರನ್ನೇ ಉದಾಹರಣೆ ನಾವು ಕೊಡಬೇಕು. ಅವ್ರ ನಡವಳಿಕೆ, ಅವ್ರ ಮಾತು, ಅವರ ಕೃತಿ ಎಲ್ಲವೂ ಕೂಡ ಸಜ್ಜನ ಒಬ್ಬ ರಾಜಕಾರಣಿಯಾಗಿ ಇಡೀ ಸಮಾಜಕ್ಕೆ ಅವರು ತೋರ್ತಾ ಇದ್ದರು. ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರ ಕಾಲದಲ್ಲೇ ಅನೇಕ ಅವಘಡಗಳು ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಯಿತು, ಸ್ವತಃ ಅವರ ಅಳಿಯಂದರು ದುರಂತಮಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ಒಂದು 10 ವರ್ಷದ ಆಯುಷ್ಯನ ಕಮ್ಮಿ ಮಾಡಿಬಿಡ್ತೇನೋ ಅಂತೇಳಿ ಅನಿಸ್ತಾ ಇತ್ತು. ಅವನ್ನೆಲ್ಲವನ್ನು ಕೂಡ ತಡ್ಕೊಂಡು ಚೇತರಿಸ್ಕೊಂಡಿದ್ರು. ವಯೋಸಹಜವಾದಂಥ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.